ನಸೀಮಾಗೆ ಗಂಡ ಮಕ್ಕಳು ಸಂಸಾರದ ಯೋಚನೆನೇ ಇರಲಿಲ್ಲ. ಒಟ್ನಲ್ಲಿ ಇಮ್ರಾನ್ ಜೊತೆ ಬದುಕಬೇಕು ಅನ್ನೋದಷ್ಟೇ ಇರಾದೆ. ಅದಕ್ಕೆ ಅಡ್ಡಿಯಾದ ಗಂಡನಿಗೆ ಗುಂಡಿ ತೋಡೋ ಪ್ಲಾನ್ ಮಾಡಿಬಿಟ್ಲು. ಕೊನೆಗೆ ಮುಹೂರ್ತ ಫಿಕ್ಸ್ ಆಯ್ತು. ಹಾಗಾಗಿ ಆಕೆ ಗಂಡ ಮತ್ತು ಮಕ್ಕಳ ಜೊತೆ ಪ್ರೀತಿಯಿಂದ ಇರೋ ನಾಟಕ ಆಡ್ತಾ ಇದ್ಲು ಅನ್ಸತ್ತೆ. 2-3 ದಿವಸ ಮುಂಚೆ ಅವರು ಬೈಕ್ ಅವರಿಗೆ ಹೆಂಡತಿಗೆ ಕಳಿಸ್ತಾ ಇದ್ದದ್ದು, ಮಕ್ಕಳಿಗೆ ಕಳಿಸ್ತಾ ಎಲ್ಲ ನಾವು ನೋಡ್ತಾ ಇದ್ದೆವು. ನಮಗೆ ಅವರ ಕನೆಕ್ಷನ್ಸ್ ಇರಲಿಲ್ಲ. ಅಷ್ಟು ಒಳ್ಳೆಯಿಂದ ಇದ್ರು. ಅವರು ಒಳಗಿಂದ ಅವರು ಏನಾಗಿದೆ ಏನಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಯಾರಿಗೂ ಏನಾಗಿದೆ ಗೊತ್ತಿಲ್ಲ. ಏಕಾಏಕಿ ನಸೀಮಾ ಗಂಡ ಕಾಣಿಸ್ತಿಲ್ಲ ಅಂತ ಪಣಂಬೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೊಟ್ಲು. ಆಗ್ಲೇ ಅಕ್ಕಪಕ್ಕದವರಿಗೆ ಆಕೆಯ ಬಗ್ಗೆ ಸಣ್ಣ ಅನುಮಾನ ಶುರುವಾಗಿತ್ತು. ಆದ್ರೂ ಯಾರಿಗೂ ರಶೀದ್ ಕೊಲೆ ಆಗಿರಬಹುದು ಅನ್ಸಿರ್ಲಿಲ್ಲ. ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಸಹ ಫಸ್ಟ್ ನಮಗೆ ನ್ಯೂಸ್ ಬಂದ ಹಾಗೆ ನಾವು ನೆರೆಕರೆಯವರು, ನಮಗೆ ನ್ಯೂಸ್ ಬಂದ ಹಾಗೆ ಇದು ಆಕ್ಸಿಡೆಂಟ್ ಅಂತ ನಾವು ನೆನೆಸಿದ್ದೆವು. ಬೆಳಿಗ್ಗೆ ಹೋದವರು ಬರಲಿಲ್ಲ ಅಂತ ನಾವು ಸಹ ಸ್ವಲ್ಪ ಹುಡುಕಾಡಿದೆವು. ಮತ್ತೆ ಬೆಳಿಗ್ಗೆ ಹೋಗಿ ಸಂಜೆ ತನಕ ಬರ್ತಾರಲ್ಲ, ಅದಕ್ಕೆ ನಾವು ಅಷ್ಟೊಂದು ಸೀರಿಯಸ್ ತೆಗಿಲಿಲ್ಲ. ಹೋದವರು ಗಂಡಸರು ಹೊರಗೆ ಹೋದರೆ ಸಂಜೆ ತನಕ ಬರ್ತಾರೆ. ಇವರು ಸಂಜೆ ಒಳಗೆ ಮಧ್ಯಾಹ್ನವೇ ಕಂಪ್ಲೇಂಟ್ ಕೊಟ್ಟು ಏನೆಲ್ಲ ನಾವು ನೆನೆಸಿದ್ದು, ಇವರು ಯಾಕೆ ಇಷ್ಟೆಲ್ಲ ಇದು ಮಾಡ್ತಾರೆ, ಒಂದು ಗಂಡಸು ಸಂಜೆ ತನಕ ಕಾಯ್ಲಿಕ್ಕೆ ಆಗ್ತದೆ. ನಮಗೆ ಸಹ ಒಂದು ನಮ್ನೆ ಆಗಿತ್ತು. ಈ ರೀತಿ ಆಗ್ತದೆ ಅಂತ ನಾವು ನೆನೆಸಲಿಲ್ಲ. ಮರುದಿನದ ಹೊತ್ತಿಗೆ ರಶೀದ್ನ ಹೆಣ ತಣ್ಣೀರ್ ಬಾವಿ ಸಮುದ್ರದ ದಡದಲ್ಲಿ ಸಿಕ್ಕಿತ್ತು. ಆತನ ಮೈ ಮೇಲಿದ್ದ ಗಾಯಗಳನ್ನ ನೋಡಿದ ಪೊಲೀಸರಿಗೆ ಹೊಡೆದು ಸಾಯಿಸಿದ್ದಾರೆ ಅನ್ನೋದು ಪಕ್ಕಾ ಆಯಿತು. ಆಗ ಆತನಿಗೆ ಯಾರಾದ್ರೂ ದುಶ್ಮನ್ಗಳಿದ್ದಾರಾ ಅಂತ ವಿಚಾರಣೆ ನಡೆಸಿದಾಗ ಹೆಂಡತಿಯ ಇಮ್ರಾನ್ನೊಂದಿಗಿನ ಸಂಬಂಧದ ವಿಷಯ ಬೆಳಕಿಗೆ ಬಂದಿದೆ. ಆದ್ರೆ ಈಗ ಅವರು ಬಾಡಿಗೆ ಮನೆ ಮಾಡಿದ್ಮೇಲೆ ಅವನು ಮನೆಗೆ ಬಂದಿಲ್ಲ ಅಂತಾಯ್ತು. ಇಲ್ಲ ಇಲ್ಲಿಗೆ ಯಾರು ಬರಲಿಲ್ಲ. ಇವರು ಇಲ್ಲಿಗೆ ಬೇರೆ ಔಟ್ಸೈಡ್ಸ್ ಬರ್ಲಿಕ್ಕೆ ಎಲ್ಲಿ ಆ ಚಾನ್ಸೇ ಕೊಡುದಿಲ್ಲ, ಅವಕಾಶ ಕೊಡುದಿಲ್ಲ. ಹೊರಗಿನವರು ಯಾರಿಗೆ ಬರ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಆದ್ರೆ ಇಮ್ರಾನು ನಸೀಮಾಳ ಪಾಲಿಗೆ ಹೊರಗಿನವನಲ್ವಲ್ಲ, ಹಂಗಾಗಿ ಒಳಗೆ ಬಿಟ್ಕೊಂಡಿರಬಾರ್ದು ಅಂತಿಲ್ಲ ಅಂತ ನಿರ್ಧರಿಸಿದ ಪೊಲೀಸರು ಮನೆ ಪರಿಶೀಲನೆ ನಡೆಸಿದ್ರು. ಆಗ್ಲೇ ಅನುಮಾನಾಸ್ಪದವಾಗಿ ಕಂಡಿದ್ದು ಬ್ಲಡ್ ಮಾರ್ಕ್ಗಳು. ರಶೀದ್ ಮಲಗಿದ್ದ ಬೆಡ್ಡಿನಿಂದ ಹಿಡಿದು ಆತ ಮಲಗಿದ್ದ ಕೋಣೆಯಲ್ಲೆಲ್ಲ ಆತನ ಸಾವಿಗೆ ಸಾಕ್ಷಿಯಾಗಿ ಕಂಡು ಕಾಣಿಸದಂತ ರಕ್ತದ ಕಲೆಗಳಿದ್ವು. ಅದು ನಸೀಮಾಗೆ ಕಂಡಿಲ್ಲ, ಪೊಲೀಸರಿಗೆ ಕಾಣಿಸ್ಬಿಟ್ಟು ಕೂಡಲೇ ಆಕೆಯನ್ನ ಕರ್ಕೊಂಡು ಹೋಗಿ ಬಾಯಿ ಬಿಡಿಸೋದ್ರಲ್ಲಿ ಪಣಂಬೂರು ಪೊಲೀಸ್ ಇನ್ಸ್ಪೆಕ್ಟರ್ ಯಶಸ್ವಿಯಾದ್ರು. ನಸೀಮಾ ಹೇಳಿದ ಪ್ರಕಾರ ಆಕೆ ಈ ಇಮ್ರಾನ್ ಮತ್ತು ಆಕೆಯ ಭಾವಮೈದುನ ಸಲೀಂನನ್ನ ಇಟ್ಕೊಂಡು ಹತ್ಯೆಯ ಪ್ಲಾನ್ ಮಾಡಿ ನಿದ್ದೆ ಮಾತ್ರೆ ತರಿಸಿಕೊಂಡ್ಲು. ಆವತ್ತು ರಾತ್ರಿ ಎಲ್ಲರಿಗೂ ಜ್ಯೂಸಲ್ಲಿ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿದವಳು ಮನೆಯ ಹಿಂದಿನ ಬಾಗಿಲನ್ನ ತೆರೆದೇ ಇಟ್ಲು. ಮಧ್ಯರಾತ್ರಿಯ ದಾರಿಯಲ್ಲಿ ಒಳಬಂದ ಇಮ್ರಾನ್ ಮತ್ತು ಸಲೀಂ ಕಬ್ಬಿಣದ ರಾಡಲ್ಲಿ ಹೊಡೆದು ರಶೀದ್ನ ಕತೆ ಮುಗಿಸಿದ್ರು. ಕೊನೆಗೆ ಆ ಶವವನ್ನ ಎಲ್ಲಾದ್ರೂ ಪತ್ತೆಯಾಗದ ಹಾಗೆ ಎಸೆದು ಬರೋದಕ್ಕೆ ಮಂಜೇಶ್ವರದ ಬಾಡಿಗೆ ಹಂತಕರಿಬ್ಬರ ಸಹಾಯ ತಗೊಂಡ್ರು. ಮನೆಯಲ್ಲಿದ್ದವರು ಹಿಂದಿನ ಬಾಗಿಲಲ್ಲಿ ಹೆಣ ಹೊತ್ಕೊಂಡು ಹೋಗಿ ಕಾಂಪೌಂಡ್ ಆಚೆ ಎಸೆದ ಮೇಲೆ ಬಾಡಿಗೆ ಹಂತಕರು ಅದನ್ನ ಕಾರಲ್ಲಿ ಹಾಕೊಂಡು ಹೊರಟು ಹೋದ್ರು. ಹಾಗೆ ತಗೊಂಡು ಹೋದ ಹೆಣನ ದೂರ ಎಲ್ಲೂ ಸಾಗಿಸದೆ ಅಲ್ಲೇ ತಣ್ಣೀರ್ ಬಾವಿಯಲ್ಲಿ ಎಸೆದು ಹೋಗಿದ್ರಿಂದ ಹೆಣ ಸಿಕ್ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಟ್ಟವಳು ಮಳ್ಳಿಯಾದ್ರು. ಪ್ರಿಯತಮ ಇಮ್ರಾನ್ ಜೊತೆ ಬದುಕಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಅನ್ನೋದನ್ನ ಒಪ್ಕೊಂಡ್ಲು. ಆದ್ರೆ ಇಮ್ರಾನ್ ಈ ಆಂಟಿ ಜೊತೆ ಸಂಸಾರ ನಡೆಸೋನ. ಪರೋಡಿಯನ್ನ ಪ್ರೀತಿಸಿದ ಆಂಟಿ ಪಕ್ಕ ಲಫಂಗ ಅವನು. ಹಗಲೆಲ್ಲ 407 ಓಡ್ಸೋನು, ರಾತ್ರಿ ಆಗ್ತಿದ್ದ ಹಾಗೆ ವೇಶ್ಯಾಗೃಹದ ಬಾಗಿಲು ಬಡಿಯೋ ಆಸಾಮಿ. ಇತ್ತೀಚೆಗೆ ಸೌದಿಗೆ ಹೋಗೋರ ಮನೆಗಳೆಲ್ಲ ಇವನ ಟಾರ್ಗೆಟ್ ಆಗಿತ್ತು. ಗಂಡನಿಂದ ದೂರ ಇರೋರಿಗೆ ಕಾಳ ಹಾಕಿ ಪಟಾಯಿಸಿಕೊಳ್ಳೋ ಪ್ರಯತ್ನದಲ್ಲೇ ಇಮ್ರಾನ್ ಬ್ಯುಸಿ ಇರ್ತಿದ್ದ. ಈ ಅನೈತಿಕ ಸಂಬಂಧದಿಂದಲೇ ಇಂಥ ಒಂದು ಕಾರಣ ನಡಿಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲಿ ಇಂಥ ಘಟನೆ ತುಂಬಾ ನಡೀತಾ ಉಂಟು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಇದನ್ನ ಫಸ್ಟ್ ಆಫ್ ಆಲ್ ನಿಲ್ಲಿಸಬೇಕಾದ್ರೆ ಅವರವರ ಗಂಡಂದಿರು, ಅವರವರ ಹೆಂಡತಿಯರನ್ನ ವಿಷಯವನ್ನ, ಇದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಈಗ ಇಲ್ಲಿ ನಡಿಲಿಕ್ಕೆ ಫಸ್ಟ್ ಕಾರಣ ಏನಂತ ಹೇಳಿದ್ರೆ ಎಲ್ಲರೂ ಗಲ್ಫಲ್ಲಿ ಇರುವಂತಹದ್ದು, ಅವ್ರಿಗೆ ಕಷ್ಟಪಟ್ಟು ದುಡ್ದು ಇಲ್ಲಿ ದುಡ್ಡು ಕಳಿಸುವಂತಹದ್ದು, ಅವರ ಹೆಂಡತಿಯವರು ಇಲ್ಲಿ ಬೇಕಾದ ತರದಲ್ಲಿ ಅವರಿಗೆ ದುಡ್ಡು ಕಳಿಸ್ತಾರಲ್ಲ, ಅದನ್ನ ನಾವು ಯಾವ ತರ ಯೂಸ್ ಮಾಡೋದಂತ ಗೊತ್ತಾಗದೆ ಈ ತರ ಎಲ್ಲ ಹೋಗಿ ಹೀಗೆ ಬಿದ್ದವರ ಪೈಕಿ ನಸೀಮಾ ಈತನಿಗೆ ಇಷ್ಟವಾಗಿದ್ದು ಅವಳು 3 ಹೆಣ್ಣು ಮಕ್ಕಳ ತಾಯಿ ಅನ್ನೋ ಕಾರಣಕ್ಕೆ ಅವರನ್ನ ದಂಧೆಗೆ ಇಳಿಸಿದ್ರೆ ಆರಾಮವಾಗಿ ಬದುಕು ಬಿಡಬಹುದು ಅನ್ನೋ ಕೆಟ್ಟ ಯೋಚನೆ ಮಾಡಿದ್ದ ಅನ್ನೋದನ್ನ ಈ ಕಿರಾತಕ ಖಾಕಿಗಳ ಹತ್ರ ಬಾಯ್ಬಿಟ್ಟಿದ್ದ.
ಇಂಥ ನೀಚನಿಗೋಸ್ಕರ 17 ವರ್ಷ ಸಂಸಾರ ಮಾಡಿದವನನ್ನ ಮರ್ಡರ್ ಮಾಡಿಸಿದ ಈ ಹೆಂಗಸಿಗೆ ಏನನ್ಬೇಕು? ಮುಖ ನೋಡಿ ಮಣಿ ಹಾಕಬಾರ್ದು ಅನ್ನೋದು ಇದಕ್ಕೆ. ಸುಖ ಸಂಸಾರದಲ್ಲಿ ನೆಮ್ಮದಿಯಾಗಿರೋದು ಬಿಟ್ಟು ಕುಡಿ ಮೀಸೆಯವನ ಕಿರುನೋಟಕ್ಕೆ ಕರಗಿ ಕಟ್ಕೊಂಡವನ ಕಥೆ ಮುಗಿಸಿದವಳು ಈಗ ಮರುಗೋ ಹಾಗಾಯ್ತು. ಏನೇ ಆದ್ರೂ ಇನ್ನಷ್ಟು ಅವಘಡಗಳು ನಡೆಯೋ ಮೊದಲು ಪಾತಕ ಬೆಳಕಿಗೆ ಬಂದು ಇರೋದ್ರಲ್ಲೇ ಸ್ವಲ್ಪ ಒಳ್ಳೇದಾಯ್ತು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.